ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತುಂಬ ಗೊಂದಲದ ಗೂಡಾಗಿರುವ ಒಂದು ರಾಶಿಯ ಬಗ್ಗೆ ತಿಳಿಸ್ಕೊಡ್ತೇನೆ ಅಂಥೇಳಿ. ಈ ಸಂವತ್ಸರ ಅಂದರೆ ಈ ವರ್ಷ ಆ ರಾಶಿಯವರಿಗೆ ಲಾಭದಾಯಕವಾ, ನಷ್ಟವಾ, ಗೊಂದಲವಾ, ಪ್ರತಿಯೊಬ್ಬರು ಕೂಡ ಇದು ಅನ್ನಿಸ್ಬಿಟ್ಟಿದೆ ನನ್ನ ಯಾವ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ. ಆ ರಾಶಿ ವೃಶ್ಚಿಕ ರಾಶಿ. ಅಂದರೆ ತುಂಬ ಜನಕ್ಕೆ ಒಂಥರ ತಳಮಳ, ಪಂಚಮ ಶನಿ ಇದೆ, ನಮ್ಗೆ ಲಾಭವಾಗತ್ತಾ, ಗುರು ಕೊಂಚ ಮಟ್ಟಿಗೆ ಶುಭದಾಯಕವಾಗಿದ್ದಾನೆ, ನನಗೆ ಒಂದಷ್ಟು ಯಶಸ್ಸು ಸಿಗತ್ತಾ, ಅಥವಾ ಶನೇಶ್ವರನ ಗ್ರಾಚಾರದಿಂದ ಪರೀಕ್ಷೆಗಳು ಜಾಸ್ತಿ ಆಗತ್ತಾ, ಅಜ್ಞಾತವಾಸಗಳು ಜಾಸ್ತಿ ಆಗತ್ತಾ, ಸಮಸ್ಯೆಗಳು ಭಗವಂತ ಜಾಸ್ತಿ ಕೊಟ್ಬಿಡ್ತಾನ ಅಂತ ತುಂಬ ಗೊಂದಲದ ಗೂಡು ಮಾಡ್ಕೊಂಡಿರ್ತೀರ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ವರ್ಷ. ಅಂದರೆ ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, 50% ಲಾಭ 50% ನಷ್ಟ ಅಂತ. ಲಾಭ ನಷ್ಟವನ್ನು ನೋಡಿ 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 ಈ ವರ್ಷ ಕಂಪ್ಲೀಟ್ ನಿಮಗೊಂಥರ ಸಾಕಾಗ್ಬಿಡುತ್ತೆ ಅಂತ ಹೇಳಿ. ಪ್ರಮುಖವಾಗಿ ಈ ವರ್ಷ ನೀವು ಮಾಡ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಅಲ್ಪ ಮಟ್ಟದ ಪ್ರಗತಿಯನ್ನು ನೋಡತಕ್ಕಂಥದ್ದು ಅಂತ. ಅಂದರೆ ಅಲ್ಪ ಮಟ್ಟ, ತುಂಬ ಯಥೇಚ್ಛವಾಗಂತಲ್ಲ. ಈ ವರ್ಷ ಗಮನದಲ್ಲಿಟ್ಕೊಳ್ಳಿ. ಈ ವರ್ಷ ಏನೋ ಪ್ರಮುಖವೇನಾರ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಏನಾರು ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಭೂಮಿಯನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಒಂದು ಒಳ್ಳೆ ಗದ್ದೆ, ದೊಡ್ಡ ಕಾಂಪ್ಲೆಕ್ಸ್ ಬಂದಿದೆಯಪ್ಪ, ತುಂಬ ಕಮ್ಮಿಗೆ ಸಿಗ್ತದೆ, ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಶಕ್ತಿ ಅನುಸಾರವೇ ತೆಗೆದುಕೊಳ್ಳಿ. ಶಕ್ತಿ ಮೀರಕ್ಕೆ ಪ್ರಯತ್ನ ಪಡೋದು ಬೇಡ ಅಂತ ತುಂಬ ಸಲ ನಾನು ಹೇಳ್ತಾ ಇರ್ತೀನಿ. ಒಂದಷ್ಟು ವಿಚಾರದಲ್ಲಿ ಶಕ್ತಿ ಮೀರಿ ಪ್ರಯತ್ನ ಪಡಬೇಕು, ಒಂದಷ್ಟು ವಿಚಾರದಲ್ಲಿ ಉತ್ಸುಕರಾಗಿ ಕೆಲಸ ಮಾಡಬೇಕು. ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದರೂ ಕೂಡ ಭಗವಂತನ ಮೇಲೆ ಭಾರ ಹಾಕಿ ನಿಯತ್ತಿಂದ ಕೆಲಸ ಮಾಡಿ ಭಗವಂತ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳಿ. ಆದರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಆದಾಯಕ್ಕಿಂತ ವ್ಯಯ ಅಂದರೆ ಖರ್ಚೇ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನೀವು ಎಷ್ಟು ಅಯವ್ಯಯವನ್ನು ಹೇಳ್ತೀನಿ, ನಿಮ್ಗೆ ಹೆಂಗೆ ಅನ್ನಿಸ್ಬಿಟ್ಟಿರುತ್ತೆ ಅಂದರೆ, ಕೊಂಚ ಮಟ್ಟಕ್ಕೆ ಸಂಪಾದನೆ ಅಂದರೆ 1 to 2 ಅಲ್ಲ, 3 ಅಲ್ಲ, ಅದಕ್ಕಿಂತ 4 ಪಟ್ಟು ಈ ಸರಿ ಖರ್ಚು ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಜಾಗೃತವಾಗಿರಿ ವೃಶ್ಚಿಕ ರಾಶಿಯವರು. ಗೊತ್ತೋ ಗೊತ್ತಿಲ್ಲದೋ ಏನೋ ಕಮ್ಮಿ ಸಿಗ್ತಾ ಇದೆ, ಅಥವಾ ಸ್ವಲ್ಪ ಇದನ್ನು ತೆಗೆದುಕೊಂಡ್ಬಿಟ್ರೆ, ಶಕ್ತಿ ಮೀರಿ ಪ್ರಯತ್ನ ಪಟ್ಟರೆ ನನಗೆಲ್ಲ ಲಾಭದಾಯಕವಾಗಿರುತ್ತೆ. ಒಂದಷ್ಟು ಅಮೌಂಟನ್ನು ಸ್ನೇಹಿತರನೋ ಅಥವಾ ಬ್ಯಾಂಕ್ ಲೋನ್ ತೆಗೆದುಕೊಂಡು, ಅಥವಾ ಒಂದಷ್ಟು ಇನ್ನೇನು ಫಿನಾನ್ಸೆಲ್ಲ ತೆಗೆದುಕೊಂಡ್ಬಿಟ್ಟು ಏನಾದ್ರು ತೆಗೆದುಕೊಂಬೋಣ, ಸ್ವಲ್ಪ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂತಾರ ಆ ಥರದ ನಿರ್ಧಾರವನ್ನು ಈ ವರ್ಷ ವೃಶ್ಚಿಕ ರಾಶಿಯವರು ಮಾಡಿದ್ರೆ ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡಿರ್ತೀರ. ಇಡೀ ವರ್ಷ ಆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಆಗದೆ ನರಳಾಡ್ಬಿಡ್ತೀರಾ ಅಂತೇಳಿ. ಹಾಗಾಗಿ ಜಾಗೃತವಾಗಿರಿ. ನಿಮ್ಮನ್ನು ಏನೇ ಪ್ರಾಪರ್ಟಿಯನ್ನು, ಆಸ್ತಿಯನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ತಿಲ್ಲ. ಮಾಡ್ಕೊಳ್ಬೇಕಾದ್ರೆ ನಿಮಗೆ ಶಕ್ತಿ ಎಷ್ಟಿದೆ ಅಷ್ಟನ್ನೇ ಮುಂದುವರೆದ್ರೆ ಉತ್ತಮ. ಇಲ್ಲವಾದರೆ ಸಮಸ್ಯೆ ಜೊತೆಗೆ ಈ ವರ್ಷ ಕಳೆಯತಕ್ಕಂಥದ್ದು ಆಗ್ಬಿಡತ್ತೆ ಅಂತೇಳಿ. ತದನಂತರ ಈ ವರ್ಷ ವಿದ್ಯಾರ್ಥಿಗಳಿಗೆ ಕೊಂಚ ಮಟ್ಟಿಗೆ ನಿರಾಸವಾಗತ್ತೆ. ಅಂದರೆ ಸ್ವಲ್ಪ ಎಷ್ಟೇ ಎಫರ್ಟಾಗಿ ಕೆಲಸ ಮಾಡಿದ್ರೆ ಕೂಡ 5 to 10%, ಅಂದರೆ 5ರಿಂದ 10% ಅಷ್ಟು ಲಾಭ ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ ಅಂಥೇಳಿ. ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಮನೇಲಿ ಒಳ್ಳೆಯ ಶುಭ ಕಾರ್ಯಕ್ರಮ ನಡೆಯುತ್ತೆ. ಮದುವೆ, ಉಪನಯನ, ಅಥವಾ ಒಂದು ಗೃಹ ಪ್ರವೇಶಗಳು, ಸತ್ಯನಾರಾಯಣ ಸ್ವಾಮಿ ಪೂಜಿತ ಮನೇಲಿ ಒಂದು ಶುಭದ ವಾತಾವರಣ ನಡೆಯುತ್ತೆ, ಮನೆಯಲ್ಲಿ ಶುಭ ಕಾರ್ಯಕ್ರಮವಾಗುತ್ತೆ. ಆ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗೊತ್ತೋ ಗೊತ್ತಿಲ್ಲದೋ ಖರ್ಚು ಕೊಂಚ ಮಟ್ಟಿಗೆ ಜಾಸ್ತಿ ಆಗತ್ತೆ ಅಂತ. ತುಂಬ ಜನಕ್ಕೊಂದು ಡೌಟ್ ಇರ್ಬೋದು, ಮನೆಯಲ್ಲಿ ಈ ಕಾಲದಲ್ಲಿ, ಈ ಕಲಿಯುಗದಲ್ಲಿ ಒಂದು ಕಾರ್ಯಕ್ರಮ ಫಂಕ್ಷನ್ ಮಾಡಿದ್ರೆ ಖರ್ಚು ಆಗೇ ಆಗತ್ತಲ್ವ ಗುರುಗಳೇ, ಅದರಲ್ಲಿ ಏನಂತ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಖರ್ಚಾಗೋದೇ ಬೇರೆ, ಅಧಿಕ ಖರ್ಚಾಗೋದೇ ಬೇರೆ ಅಂತ. ಏನೊಂದು ಕಾರ್ಯಕ್ರಮ ಮಾಡ್ಕೊಂಡಿರ್ತೀರ, ನಿಮ್ಮ ಬಜೆಟ್ ಒಂದು 50,000 ಅಂತ ಅಂದ್ಕೊಳ್ಳಿ. ಗೊತ್ತೋ ಗೊತ್ತಿಲ್ಲದು ಆ ಕಾರ್ಯಕ್ರಮ ಮುಗಿದು ಮುಕ್ತಾಯ ಆಗೋವರೆಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅದು ಬಜೆಟ್ ಗೊತ್ತೋ ಗೊತ್ತಿಲ್ಲದು 90ರಿಂದ 1 ಲಕ್ಷದವರೆಗೂ ಬಂದುಬಿಡುತ್ತೆ. ಅಂದರೆ 1 to 2 ಹಾಕ್ಬಿಡ್ಬೋದು ಅಂಥೇಳಿ. ಹಾಗಾಗಿ ಕೊಂಚ ಮಟ್ಟಿಗೆ ಜಾಗೃತೆಯಿಂದ ಇರತಕ್ಕಂಥ ಈ ವರ್ಷ ಗೊತ್ತೋ ಗೊತ್ತಿಲ್ಲದು ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವಾಗತ್ತೆ. ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಅಂದರೆ ಎಷ್ಟು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಕರ್ಮಗಳು ಕಳಿಯುತ್ತೆ ಅಂಥೇಳಿ. ಅದು ತುಂಬ ಜನದ ಒಂದು ಆಡು ಭಾಷೆಯಲ್ಲಿ ಹೇಳ್ತೀವಿ. ಹಾಗಾಗಿ ಈ ವರ್ಷ ಕೊಂಚ ಮಟ್ಟಿಗೆ ಟೈಮ್ ಚೆನ್ನಾಗಿಲ್ಲ. ಹಾಗಾಗಿ ಪುಣ್ಯಕ್ಷೇತ್ರ ದರ್ಶನ ಮಾಡೋ ಮುಖಾಂತರ ಕೊಂಚ ಮಟ್ಟಿಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪುಣ್ಯದ ದಿಕ್ಕಿನಡೆ ಸಾಗ್ಬೋದು, ಲಾಭ ದಿಕ್ಕಿನ ಕಡೆ ಕೂಡ ಸಾಗ್ಬೋದು ಅಂಥೇಳಿ. ಈ ವರ್ಷ ಪ್ರಮುಖವಾಗಿ ನೀವು ಮಾಡತಕ್ಕಂಥ ಕೃಷಿಯ ಚಟುವಟಿಕೆ ಆಗಿರ್ಬೋದು, ಭೂಮಿ ವಿಚಾರದ ಪರ್ಚೇಸ್ ಆಗಿರ್ಬೋದು, ಅಥವಾ ಬ್ರೋಕರಿಂಗ್ ಕೆಲಸ ಯಾರು ಮಾಡ್ತಿರ್ತೀರೋ ಈ ವೃಶ್ಚಿಕ ರಾಶಿಯವರಿಗೆ ಲಾಭ ಸ್ವಲ್ಪ ಮಟ್ಟಿಗೆ ಕ್ಷೀಣವಾಗಿರುತ್ತೆ. ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಅದನ್ನು ಗಮನವನ್ನಿಟ್ಟುಕೊಂಡು ಸ್ವಲ್ಪ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥದ್ದು. ಇಲ್ಲ ಅಂದರೆ ಫಿನಾನ್ಷಿಯಲಿ ಈ ವರ್ಷ ವೃಶ್ಚಿಕ ರಾಶಿಯವರು ಲಾಕ್ ಆಗ್ತೀರಾ ಅಂಥೇಳಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನ ಹರಿಸತಕ್ಕಂಥದ್ದು ಅಂತ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಗುರು ಹಿರಿಯರ ಕುಟುಂಬದೊಂದಿಗೆ ಅಥವಾ ಒಂದಷ್ಟು ಹಿತೈಷಿಗಳೊಂದಿಗೆ ವೈರತ್ವ ಪ್ರಾಪ್ತಿಯಾಗತ್ತೆ. ಅವರ ಅನುಗ್ರಹ ಸಿಗೋದಿಲ್ಲ. ಅವರಿಂದ ಬಂದಂಥ ಒಂದು ಬಳುವಳಿಯ ವಸ್ತು ಆಗಿರ್ಬೋದು,
ಒಂದು ಆಸ್ತಿಯ ಪತ್ರವೇ ಆಗಿರ್ಬೋದು, ಅದು ನಿಮ್ಮ ಕೈ ಜಾರ ಹೋಗ್ಬೋದು. ಜಾಗ್ರತೆ ಎಂದಿರಿ. ಈ ವರ್ಷ ಗೊತ್ತಿಲ್ಲದೋ ವೃಶ್ಚಿಕ ರಾಶಿಯವರು ಸ್ವಲ್ಪ ನಿಮಗಿಂತ ಗುರಿಯರೊಂದಿಗೆ, ಕುಟುಂಬದೊಂದಿಗೆ, ತಂದೆ ತಾಯಿಗಳೊಂದಿಗೆ ಅಥವಾ ಅಜ್ಜಿ ತಾತನೊಂದಿಗೆ ಅಥವಾ ನಿಮ್ಮ ಹಿತೈಷಿಗಳೊಂದಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ಹಿಡಿತದಲ್ಲಿರಲಿ. ನೀವು ಆಡತಕ್ಕಂಥ ಮಾತು ನಿಮಗೆ ಸಮಸ್ಯೆ ಆಗಬಾರ್ದು ಅಂತ. ಇಲ್ಲಾಂದರೆ ಯಾವುದನ್ನು ಅವರಿಂದ ನೀವು ಗಿಫ್ಟಾಗಿ ಪಡೆದುಕೊಂಡಿರ್ತೀರೋ ಅದನ್ನು ಕಳ್ಕೊಳ್ಬೇಕಾಗ್ಬೋದು ಅಂತ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಮಹಾ ದೊಡ್ಡ ತಿರುವು ಬರುತ್ತೆ. ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ನೀವು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರೋ ಅದು ಉತ್ತುಂಗಕ್ಕೆ ಹೋಗಿ ಒಳ್ಳೆ ಲಾಭವನ್ನು ಕೊಡುತ್ತೆ. ಗೊತ್ತಿಲ್ಲ ಎಡವಟ್ಟು ಮಾಡ್ಕೊಳ್ತೀರೋ ಕಂಪ್ಲೀಟ್ ನೆಲವನ್ನು ಕಚ್ತೀರಾ. ಅಕ್ಟೋಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಜಾಗ್ರತೆಯಿಂದ ತುಂಬ ಲೇಸು ಅಂತ ಹೇಳ್ತೀನಿ. ಆಗಲೇ ಹೇಳಿದ್ದೆ, ಈ ವರ್ಷ ಕೊಂಚ ಮಟ್ಟಿಗೆ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಕಮ್ಮಿಯೇ ಇರುತ್ತೆ ಅಂತೇಳಿ. ಹಾಗಾಗಿ ಹೊಸದಾಗಿ ಏನಾರು ಸ್ಟಾಕಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಂದಷ್ಟು ಅಮೌಂಟ್ಗಳನ್ನು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಹೊಸದಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂದರೆ ಪ್ರಾರಂಭಿಸಬೇಕು, 100 ಜನಕ್ಕೆ ಕೆಲಸ ಕಾರ್ಯವನ್ನು ಕೊಡಬೇಕು ಅಂತ ಅಪೇಕ್ಷೆ ತಲೆಯಲ್ಲಿದ್ದರೆ ಜಾಗೃತವಾಗಿ 100 ಬಾರಿ ಯೋಚನೆ ಮಾಡಿಕೊಂಡು ಮತ್ತು ಇಡತಕ್ಕಂಥ ಹೆಜ್ಜೆಯನ್ನು ತುಂಬ ಸೂಕ್ಷ್ಮವಾಗಿ ಇಡ್ತಾ ಹೋಗಿ. ಇಲ್ಲ ಅಂದರೆ ಗೊತ್ತಿಲ್ಲದೋ ಲಾಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಅಂತ. ಅಂದರೆ ಒಂದು ಸಲ ಕೈಯನ್ನು ಸುಟ್ಕೊಂಡ್ಬಿಟ್ಟು ಲಾಸಲ್ಲಿ ಸಿಗಾಕೊಂಡ್ಬಿಟ್ರೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಎದ್ದು ಬರೋದು ಕಷ್ಟವಾಗುತ್ತೆ. ಅದು ಇಡೀ ಜೀವನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತೇಳಿ. ಹಾಗಾಗಿ ಕೆಲಸವನ್ನು ಮಾಡಿ, ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಆಗಬೇಕು, ಪ್ರತಿಯೊಬ್ಬರು ಕೂಡ ಹೊಸದಾಗಿ ಕೆಲಸವನ್ನು ಮಾಡಬೇಕು, 100 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು. ಆ ಕೊಡತಕ್ಕಂಥ ಧಾವಂತದಲ್ಲಿ ಅಥವಾ ಏನೋ ಒಂದು ಅರ್ಜೆನ್ಸಿಯಲ್ಲಿ ಇರತಕ್ಕಂಥ ಅಷ್ಟೂ ಒಳ್ಳೆ ಕೆಲಸವನ್ನು ಕಳ್ಕೊಳ್ಳೋದು ಬೇಡ ಅಂತೇಳಿ. ಹಾಗಾಗಿ ನೀವೇನೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ 2-3 ಸಲ ಯೋಚನೆ ಮಾಡಿ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಾ ಮುಂದೆ ಸಾಗಿ ಲಾಭ ಜಾಸ್ತಿಯೇ ಸಿಗುತ್ತೆ ಅಂತೇಳಿ. ಈ ವರ್ಷ ಸರ್ಕಾರಿ ಉದ್ಯೋಗಗಳಿಗೆ, ಪ್ರಮುಖ ವೃಶ್ಚಿಕ ರಾಶಿಯ ಸರ್ಕಾರಿ ಉದ್ಯೋಗಗಳಿಗೆ ಕೊಂಚ ಮಟ್ಟಿಗೆ ನಿರಾಶದಾಯಕ ಮತ್ತು ಕೊಂಚ ಮಟ್ಟಿಗೆ ನಷ್ಟದಾಯಕ ವರ್ಷ ಅಂತ. ಅಂದರೆ ಪ್ರಮೋಷನ್ ತುಂಬ ಲೇಟ್ ಆಗ್ಬೋದು, ಹಿಂಬಡ್ತಿ ಅಂದರೆ ಡಿಮೋಷನ್ಸ್ ಆಗ್ಬೋದು, ಆ ಸ್ಥಳಕ್ಕೆ ಹೋಗೋದೇ ಬೇಡಪ್ಪ ಅಂತ ಅಂದ್ಕೊಂಡಿದ್ದ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ಬೋದು, ಈ ಸ್ಥಳದಲ್ಲಿದ್ದರೆ ಸಾಕಪ್ಪ ಅಂತ ಅಂದ್ಕೊಂಡಿರೋಷ್ಟರಲ್ಲಿ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೊರಟೋಗ್ಬಿಡ್ಬೋದು, ಅಥವಾ ಹಿರಿಯ ಅಧಿಕಾರಿಗಳ ಕಿರುಕುಳ ಜಾಸ್ತಿ ಆಗ್ಬೋದು, ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಕೊಂಚ ಮಟ್ಟಿಗೆ ಜಾಗ್ರತೆ ವಹಿಸಿ. ಈ ವರ್ಷ ಪ್ರಮುಖವಾಗಿ ಆಟೋ, ಕ್ಯಾಬ್ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರ ವೃಶ್ಚಿಕ ರಾಶಿಯವರಿಗೆ ಖರ್ಚು ಜಾಸ್ತಿ ಆಗುತ್ತೆ. ಪ್ರಯಾಣ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ. ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ವಾಹನ ಕೆಟ್ಟು ನಿಂತದಾಗಿರ್ಬೋದು, ಇದ್ದಕ್ಕಿದ್ದಂಗೆ ಖರ್ಚು ವಾಹನಕ್ಕೆ ಬಂದ್ಬಿಡ್ಬೋದಾಗಿರ್ಬೋದು. ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಮೊದಲೇ ಅದ್ರ ಬಗ್ಗೆ ಕೊಂಚ ಗಮನ ಹರಿಸೋದು ಸೂಕ್ತ ಅಂತೇಳಿ. ಅದೇ ರೀತಿ ಯಾರು ಎಣ್ಣೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಕಟ್ಟಡ ಸಿಮೆಂಟ್ ಬಿಸ್ನೆಸ್ಸನ್ನು ವೃಶ್ಚಿಕ ರಾಶಿಯವ್ರು ಮಾಡ್ತೀರಾ, ಪರವಾಗಿಲ್ಲಪ್ಪ 50-50 ಅನ್ನೋಷ್ಟು ಲಾಭವನ್ನು ನೋಡ್ತೀರಾ. ಪ್ರಮುಖವಾಗಿ ಈ ವರ್ಷ ಚಿನ್ನ ಬೆಳ್ಳಿ ವ್ಯಾಪಾರ ಯಾರು ವೃಶ್ಚಿಕ ರಾಶಿಯವರು ಇರ್ತಾರೋ ಜಾಕ್ಪಾಟ್ ಅಂತಲೇ ಅಂದ್ಕೊಳ್ಬೋದು, ಲಾಭ ಜಾಸ್ತಿ ನೋಡತಕ್ಕಂಥದ್ದು ಅಂತೇಳಿ. ವೃಶ್ಚಿಕ ರಾಶಿಯವರಿಗೆ ಶುಭವಾರ ಯಾವುದು ಅಂತ ಹೇಳಿದ್ರೆ ಪ್ರಮುಖವಾಗಿ ಭಾನುವಾರ, ಮಂಗಳವಾರ, ಗುರುವಾರ ಶುಭದ ವಾರ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರು ಈ ವಾರ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅಥವಾ ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ನಿರೀಕ್ಷೆ, ಒಳ್ಳೆ ಫಲವನ್ನು ನಿರೀಕ್ಷೆ ಇದ್ದರೆ ಈ ವಾರ ಪಡೆಯತಕ್ಕಂಥದ್ದು ಅಂತ. ಇನ್ನು ಶುಭ ಸಂಖ್ಯೆ ಯಾವುದು ಅಂತ ನೋಡಿದ್ರೆ ಪ್ರಮುಖವಾಗಿ 1, 2, 3, 9 ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ. ಅಂದರೆ ನ್ಯೂಮರಾಲಜಿಯಲ್ಲಿ ನೋಡ್ತೀರಿ ಅಂತ ಹೇಳಿದ್ರೆ. ಇನ್ನು ಶುಭ ದಿಕ್ಕು ಯಾವುದು ವೃಶ್ಚಿಕ ರಾಶಿಯವರಿಗೆ ಅಂದರೆ ದಕ್ಷಿಣ ದಿಕ್ಕು ತುಂಬ ಶುಭ ದಿಕ್ಕು ಅಂಥೇಳಿ. ದಕ್ಷಿಣ ದಿಕ್ಕು ಅಂದರೆ ಸೌತ್ ದಿಕ್ಕಿಗೆ ಏನಾರ ಮನೆಯ ಫೇಸಿಂಗ್ನ ನೀವು ಡೋರ್ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಲಾಭ ಜಾಸ್ತಿ ನೋಡತಕ್ಕಂಥದ್ದು ಅಂತ. ಶುಭ ವರ್ಣ ಅಂದರೆ ಯಾವ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿದ್ರೆ ಅಥವಾ ಯಾವ ಬಣ್ಣವನ್ನು ಬಳಸಿದ್ರೆ ನಿಮಗೆ ಒಳ್ಳೆ ಲಾಭದಾಯಕ ಅಂತ ಹೇಳಿ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಕೆಂಪು, ಕೇಸರಿ, ಹಳದಿ ಈ ಬಣ್ಣದ ಬಟ್ಟೆಗಳನ್ನು ಬಳಸಿದ್ರೆ ಖಂಡಿತವಾಗಿಯೂ ವೃಶ್ಚಿಕ ರಾಶಿಯವರಿಗೆ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ, ಒಳ್ಳೆ ಕೀರ್ತಿ ಸಂಪಾದನೆ ಮಾಡತಕ್ಕಂಥದ್ದು ಅಂತ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆಯವ್ಯಯ ಅಂದರೆ ಬಜೆಟನ್ನು ನೋಡಬೇಕು. ಯಾವ ರೀತಿ ಈ ವರ್ಷ ನನಗೆ ಆದಾಯವಿದೆ, ವ್ಯಯ ಅಂದರೆ ಖರ್ಚೇಗಿದೆ ಅಂತ ಹೇಳಿದ್ರೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ 2 ರೂಪಾಯಿಯಷ್ಟು ಸಂಪಾದನೆ ಇದ್ದರೆ ಗೊತ್ತಿದ್ದೋ 14 ವ್ಯಯ ಅಂದರೆ ಖರ್ಚಿರುತ್ತೆ ಅಂಥೇಳಿ. ನಾನು ಆಗಲೇ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದೆ. ತುಂಬ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ, ಎಲ್ಲದಕ್ಕೇನೋ ಸಿಗುತ್ತೆ, ಕಮ್ಮಿ ಆಗುತ್ತೆ ಅಥವಾ ಇನ್ನೇನೋ ಮುಂದಕ್ಕೆ ಬೋಣ ಅಂಥೇಳಿ ಕೈಯನ್ನು ಸುಟ್ಕೊಳ್ಬೇಡಿ ಅಂತ ಇದೇ ಕಾರಣಕ್ಕೆ ಹೇಳಿದ್ದು. ನಿಮ್ಮ ಅಯವ್ಯಯ ಈ ವರ್ಷದ ಬಜೆಟನ್ನು ನೋಡಿದ್ರೆ 2 ರೂಪಾಯಿಯಷ್ಟು ಸಂಪಾದನೆ ನೋಡಿದ್ರೆ 14 ಖರ್ಚು. ಅಂದರೆ ಇಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ 4 ಪಾಟಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತಾರೆ ಈ ವರ್ಷ. ಗೊತ್ತೋ ಇಂದ ಒಂದಷ್ಟು ಸೇವಿಂಗ್ಸ್ ಆಗಿದ್ರೆ ಈ ವರ್ಷ ಕಳ್ಕೊಂಬಿಡ್ಬೋದು ಅಂತ. ಒಂದು ಜಾಗೃತವಾಗಿರಿ. ಈ ವರ್ಷ ಲಕ್ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದ್ದೆ, ಅಕ್ಟೋಬರ್ ತಿಂಗಳಲ್ಲಿ ಆಗತಕ್ಕಂಥ ಒಂದಷ್ಟು ವಿಚಾರದಲ್ಲಿ ನಿಮ್ಮ ಡಿಸಿಷನ್ಸ್ ಮೇಲೆ ಈ ವರ್ಷ ನಿರ್ಧಾರವಾಗಿರುತ್ತೆ ಅಂತ. ಅಂದರೆ ಅಕ್ಟೋಬರ್ ಅಂತಂದ್ರೆ ಮಧ್ಯಭಾಗ ಅಂತ ಹಿಂದೆ ಮುಂದೆ ಸ್ವಲ್ಪ ತೆಗೆದುಕೊಳ್ಬೋದು ಅಂತ. ಯಾಕಂದರೆ ಪಂಚಮ ಶನಿ ಇದ್ದರೂ ಕೂಡ ವೃಶ್ಚಿಕ ರಾಶಿಯಿಂದ ಮೀನರಾಶಿ ನೋಡಿದಾಗ ಪಂಚಮ ಶನಿ ಇರುತ್ತೆ.
ಅದೇ ಮೀನರಾಶಿಯಿಂದ ಶನೇಶ್ವರ ವೃಶ್ಚಿಕ ರಾಶಿ ನೋಡಿದಾಗ ಒಂದಷ್ಟು ಲಾಭದಾಯಕ ಫಲವನ್ನೇ ಕೊಡ್ತಾನೆ ಅಂತೇಳಿ. ಹಾಗಾಗಿ ಮಿಶ್ರ ಫಲ ಅಂತ ಹೇಳ್ತಕ್ಕಂಥದ್ದು. ಭಗವಂತ ಕರ್ಮದ ಅಧಿಪತಿ. ಕರ್ಮ ಒಳ್ಳೆ ಕರ್ಮವೂ ಆಗಿರ್ಬೋದು, ಕೆಟ್ಟ ಕರ್ಮವೂ ಆಗಿರ್ಬೋದು ಅಂತೇಳಿ. ನಿಮಗೆ ಲುಕ್ ಲೈಕ್ಸ್ ಮಿರರ್ ಅಂತ ಹೇಳ್ಬೋದು. ನೀವು ಯಾವುದನ್ನು ನಡ್ಕೊಳ್ತೀರಾ, ಯಾವ ರೀತಿ ಮಾಡ್ತೀರಾ, ಹಿಂದೆ ಯಾವ ರೀತಿ ನಡ್ಕೊಂಡಿದ್ರಿ, ಆ ಮೂರು ಮೇಲೆ ಈ ವರ್ಷ ನಿಮ್ಮ ಜೀವನ ನಿರ್ಧಾರವಾಗಿರುತ್ತೆ ಅಂತ. ಇನ್ನು ಆರೋಗ್ಯ ಅನಾರೋಗ್ಯವನ್ನು ನೋಡತಕ್ಕಂಥದ್ದಾಗಿರ್ಬೋದು. ಈ ವರ್ಷ ಪರವಾಗಿಲ್ಲಪ್ಪ, ಆರೋಗ್ಯ ಸುಧಾರಿಸ್ಕೊಳ್ತಿದೆ ಅಂತ ಅನಿಸುತ್ತೆ. ಅನಾರೋಗ್ಯ ಕಡೆ ಸ್ವಲ್ಪ ಕಮ್ಮಿ ಇದೆ, ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ. ಇನ್ನು ಈ ವರ್ಷ ನನಗೆ ಕೀರ್ತಿಗಳು ಹೇಗಿದೆ, ಅಪಕೀರ್ತಿ ಹೇಗಿದೆ ಅಂತ ನೋಡಿದ್ರೆ, ಈ ವರ್ಷ ನಿಮಗೆ ಒಂದು 5% ಕೀರ್ತಿ ಸಿಕ್ಕಿದ್ರೆ ಗೊತ್ತಿಲ್ಲದ 6% ಅಪಕೀರ್ತಿಯೇ ಇದೆ ಅಂತ. ಅಂದರೆ ಕೀರ್ತಿಗಿಂತ ಅಪಕೀರ್ತಿ ಜಾಸ್ತಿ ಇದೆ. ಕೊಂಚ ಮಟ್ಟಿಗೆ ಮಾಡತಕ್ಕಂಥ ವ್ಯವಹಾರದಲ್ಲಿ, ಆಡ್ತಕ್ಕಂಥ ಮಾತುಗಳಲ್ಲಿ, ನಡೆತಕ್ಕಂಥ ಒಂದಷ್ಟು ವಿಚಾರಗಳಲ್ಲಿ ಜಾಗ್ರತೆಯಿಂದ ಮುಂದುವರಿಯತಕ್ಕಂಥದ್ದು ಅಂತ. ಇನ್ನು ಸುಖದ ಮತ್ತು ದುಃಖಗಳನ್ನು ನೋಡಿದ್ರೆ ಈ ವರ್ಷ ಗೊತ್ತಿಲ್ಲ ಎರಡನ್ನ ಬ್ಯಾಲೆನ್ಸಿಗಾಗಿ ತೆಗೆದುಕೊಂಡ್ಬಿಡ್ತೀರಾ ಅಂತ. ಒಂದು ತಿಂಗಳು ಸಂತೋಷವಾಗಿದೆ, ಒಂದು ತಿಂಗಳು ದುಃಖ, ಒಂದಿನ ಖುಷಿ ಇದ್ದರೆ ಒಂದಿನ ದುಃಖ, ಈ ಥರ ಬ್ಯಾಲೆನ್ಸಿಗೆ ಎರಡಕ್ಕೂ ಮೂರು ಕೊಟ್ಬಿಡ್ತೇವೆ. ಅವಾಗೇನಾಗುತ್ತೆ, ನಿಮಗೆ ಈ ವರ್ಷ ಕಂಪ್ಲೀಟ್ ಮಿಶ್ರಣ ಫಲ, ಅಂದರೆ ಗೊಂದಲದ ಗೂಡು, ಒಂಥರ 50-50 ಅಂತೇಳಿ ಹಿಂದೆ ಮುಂದೆ ಬ್ಯಾಲೆನ್ಸ್ ಹಾಕಿ ಹೋಗ್ತಾ ಇರುತ್ತೆ ಅಂತ. ಇನ್ನು ಈ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ವಿಶಾಖ ನಕ್ಷತ್ರ 4ನೇ ಪಾದ ಆಗಿರ್ಬೋದು, ಅಥವಾ ಅನುರಾಧ ನಕ್ಷತ್ರದ 1, 2, 3, 4ನೇ ಪಾದ ಅಂದರೆ 4 ಪಾದಗಳಾಗಿರ್ಬೋದು. ಜ್ಯೇಷ್ಠ ನಕ್ಷತ್ರದ 4 ಪಾದಗಳಿಗೆ ಕಂದಾಯದ ವಿಚಾರವನ್ನು ನೋಡಿದ್ರೆ ಯಾವ ರೀತಿ ಲಾಭದಾಯಕವಾಗಿರುತ್ತೆ ಅಂತ ಹೇಳಿದ್ರೆ, ವಿಶಾಖ ನಕ್ಷತ್ರದವರಿಗೆ ಈ ವರ್ಷ ಪ್ರಮುಖವಾಗಿ 4ನೇ ಪಾದದವರಿಗೆ ಈ ವರ್ಷ ಮೊದಲು 8 ತಿಂಗಳು ಲಾಭವನ್ನೇ ನೋಡೋದಿಲ್ಲ ಅಂತ. ಏನೋ ಬರುತ್ತೆ, ಬಂದಿದ್ದೆಡೆಗೆ ಖರ್ಚು ಜಾಸ್ತಿಯಾಗಿ ಹೋಗ್ಬಿಟ್ಟಿರುತ್ತೆ ಅಂತ. ಮನಸ್ಸಿಗೆ ಏನೋ ಕಳವಳ, ಈ ವರ್ಷ ಮುಗೀತಪ್ಪ ನನ್ನ ಕತೆ, ಸಾಲ ಜಾಸ್ತಿ ಆಗ್ತಾಯಿದೆ, ಅಭಿವೃದ್ಧಿ ಎಲ್ಲಪ್ಪ ಅಂತ ಮನಸ್ಸಿಗೆ ಏನೋ ಒಂದಷ್ಟು ಕಳವಳ, ಗೊಂದಲ, ನಿರಾಸೆ, ಬೇಜಾರಲ್ಲಿದ್ದಾಗ ಕೊನೆಯ 4 ತಿಂಗಳು ನಿಮ್ಮ ಕೈಯನ್ನು ಹಿಡಿಯುತ್ತೆ. ಕೊಂಚ ಮಟ್ಟಿಗೆ ಅಭಿವೃದ್ಧಿ ಕಡೆ ಮುನ್ನುಗ್ತೀರಾ ಅಂತೇಳಿ. ಹಾಗಾಗಿ ಭಯಪಡೋ ಅವಶ್ಯಕತೆ ಏನಿಲ್ಲ. ಆದರೆ ಬರತಕ್ಕಂಥ ಮೊದಲು 8 ತಿಂಗಳು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವಿಶಾಖ ನಕ್ಷತ್ರದ 4ನೇ ಪಾದದವರು ಕೊನೆಯ 4 ತಿಂಗಳು ಪರವಾಗಿಲ್ಲಪ್ಪ, ನೆಮ್ಮದಿ ಸಿಕ್ತು. ಇರತಕ್ಕಂಥ ವ್ಯಾಪಾರದಲ್ಲಿ ಹಿಂದೆ ಏನು 8 ತಿಂಗಳು ಲಾಸಸ್ ಆಗಿದೆ, ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ವಲ್ಪ ಲಾಭವನ್ನು ನೋಡ್ಬೋದು ಅಂತೇಳಿ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನವಾಗುತ್ತೆ ಅಂತ. ನಂತರ ಅನುರಾಧ ನಕ್ಷತ್ರ. ಈ ಅನುರಾಧ ನಕ್ಷತ್ರದವರಿಗೆ ಪರವಾಗಿಲ್ಲಪ್ಪ ಅಂತ ಮೊದಲು ಅನಿಸುತ್ತೆ. ಅಂದರೆ ಒಳ್ಳೆ ಲಾಭವನ್ನು, ಕೀರ್ತಿನ, ಯಶಸ್ಸನ್ನು ನೋಡ್ತೀರಾ. ಕೊನೆಯ 8 ತಿಂಗಳು ಏನನ್ನು ನೋಡ್ತಿರೋ ಅದರ ಅರ್ಧ ಭಾಗದಷ್ಟು ಬರೋದಿಲ್ಲ, ಅದಕ್ಕಿಂತ ಕಾಲು ಭಾಗಕ್ಕೆ ಬಂದುಬಿಡ್ತೀರಾ ಅಂತೇಳಿ. ಹಾಗಾಗಿ ಅನುರಾಧ ನಕ್ಷತ್ರದವರು ಸ್ವಲ್ಪ ಜಾಗೃತವಾಗಿರತಕ್ಕಂಥದ್ದು. ಇಲ್ಲಾಂದರೆ ಭಗವಂತ ಮೊದಲು ಕೂಡ 4 ತಿಂಗಳನ್ನು ನೀವು ಗೊತ್ತೋ ಎಲ್ಲವೋ ಆಗಲೇ ಖರ್ಚು ಮಾಡ್ಕೊಂಬಿಟ್ರೆ, ಎಲ್ಲವೋ ಗೊತ್ತಿಲ್ಲ ಆವಾಗಲೇ ಎಲ್ಲ ಖಾಲಿ ಮಾಡ್ಕೊಂಬಿಟ್ರೆ, ಇನ್ನು 8 ತಿಂಗಳು ಇರತಕ್ಕಂಥ ಕಮಿಟ್ಮೆಂಟ್ಗಳಲ್ಲಿ ಸಿಗಾಕೊಂಡ್ಬಿಡ್ತೀರಾ. ಬ್ಯಾಲೆನ್ಸಿಂಗ್ ಕಷ್ಟ ಆಗ್ತಾ ಹೋಗ್ತಿರುತ್ತೆ ಅಂತೇಳಿ. ಇನ್ನು ಜ್ಯೇಷ್ಠ ನಕ್ಷತ್ರದವ್ರಿಗೆ ಈ ವರ್ಷ ಪರವಾಗಿಲ್ಲಪ್ಪ ಅಂತ ಮೊದಲು 4 ತಿಂಗಳು ತುಂಬ ಖುಷಿಯಾಗುತ್ತೆ. ಅಂದ್ಕೊಂಡಿದ್ದು ಕೆಲಸಗಳಾಗ್ತಾಯಿದೆ, ಅಂದ್ಕೊಂಡಿದ್ದು ಫಲ ಸಿಗ್ತಾ ಇದೆ, ಒಳ್ಳೆ ಕೀರ್ತಿ ಆಯಿತು, ಆರೋಗ್ಯ ತುಂಬ ಚೆನ್ನಾಗಿ ವೃದ್ಧಿ ಆಗ್ತಾಯಿದೆ, ಒಳ್ಳೆ ಸೈಟ್ ಮಾಡಿಕೊಂಡೆ, ಸಾಲ ಆದರೂ ಪರವಾಗಿಲ್ಲ, ಇದೇ ಥರ ನನಗೆ ಸಂಪಾದನೆ ತೀರಿಸ್ಕೊಂಡ್ಬಿಡ್ಬೋದು ಅಂತ ಮೊದಲು 4 ತಿಂಗಳು ಅಂದ್ಕೊಂಡ್ರೆ ಜಾಗೃತವಾಗಿರಿ. ಕೊನೆಯ 8 ತಿಂಗಳು ನೀವೇನು ಸಂಪಾದನೆಯನ್ನು ಮಾಡಬೇಕು ಅಂತ ಒಂದು ಎಸ್ಟಿಮೇಷನ್ ಮಾಡ್ಕೊಂಡಿರ್ತೀರ, ಅದರ ಅರ್ಧಕ್ಕಿಂತ ಕಮ್ಮಿ ಕುಸಿದ್ಬಿಡ್ತೀರಾ ಅಂತ ಹೇಳಿ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಕಮಿಟ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಜಾಗೃತವಾಗಿ ಹೋಗತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೊಂದು ಆಸೆ ಇರುತ್ತೆ, ಅದು ನನ್ನೂ ಸಹಿತ ನಿಮ್ಮನ್ನು ಸಹಿತ. ಏನಂದರೆ ಒಂದು ಕಮಿಟ್ಮೆಂಟ್, ಅಂದರೆ ನನಗೆ ಎಷ್ಟು ಸಂಪಾದನೆ ಇದೆ ಅಂತ ಒಂದು 4-5 ತಿಂಗಳು ಅದೇ ಸಂಪಾದನೆ ಇದ್ದಾಗ ಪರವಾಗಿಲ್ಲಪ್ಪ, 4 ತಿಂಗಳು ಈ ಥರ ನನ್ನ ಸಂಪಾದನೆ ಆಗಿದೆ, ಈ ಸಂಪಾದನೆಗೆ ಒಂದು ಕಮಿಟ್ಮೆಂಟ್ನ ಎಕ್ಸ್ಟ್ರಾ ಮಾಡ್ಕೊಳ್ಬೋದು ಅಂತ ಎಕ್ಸ್ಟ್ರಾ ಮಾಡ್ಕೊಂಡ್ಬಿಡ್ತೀರಾ. ಗೊತ್ತಿಲ್ಲದು ನೆಕ್ಸ್ಟ್ 8 ತಿಂಗಳ ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಕುಸಿತ ಕಂಡಾಗ ಬ್ಯಾಲೆನ್ಸಿಂಗ್ ತುಂಬ ಕಷ್ಟ ಆಗಿಬಿಡುತ್ತೆ. ಆವಾಗ ಸಾಲದ ಸುಳಿಯಲ್ಲಿ ಸಿಗಾಕೊಳ್ತೀರಾ, ಮನಸ್ಸಿಗೆ ಏನೋ ಗೊಂದಲವಾಗತ್ತೆ, ಒಂಥರ ಏನೋ ಮನಸ್ಸಲ್ಲಿ ಉಲ್ಲಾಸವೇ ಅಥವಾ ಉತ್ಸಾಹ ಇರೋದಿಲ್ಲ ಅಂತೇಳಿ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಮೊದಲು 4 ತಿಂಗಳು ಏನು ಸಂಪಾದನೆಯನ್ನು ಮಾಡ್ಕೊಳ್ತೀರಾ, ಏನು ಲಾಭವನ್ನು ನೋಡ್ತೀರಾ, ಅಥವಾ ಏನು ಯಶಸ್ಸು ಸಿಗುತ್ತೆ, ಮುಂದಿನ 8 ತಿಂಗಳನ್ನು ಅದನ್ನು ಸ್ವಲ್ಪ ಅದರಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲ ಗೊತ್ತಿಲ್ಲದೋ ಸಾಲದ ಸುಳಿಯಲ್ಲಿ ಮನಸ್ಸಿಗೆ ಗೊಂದಲವನ್ನು ಮಾಡಿಕೊಂಡು ಇಡೀ ವರ್ಷವನ್ನು ತಳ್ಳಬೇಕಾಗತ್ತೆ ಅಂತ, ದಿನಗಳನ್ನು ವರ್ಷಗಳ ಜೊತೆಗೆ ತಳ್ಳಬೇಕಾಗತ್ತೆ ಅಂತೇಳಿ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರು ಈ ಅಂದರೆ ಈ ವರ್ಷ ಶಿವನ ಆರಾಧನೆಯನ್ನು ಯಥೇಚ್ಛ ಮಾಡಿ. ಹತ್ತಿರದಲ್ಲಿ ಎಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ಲಿ ಪ್ರದೋಷದಲ್ಲಿ ಹೋಗಿ ಭಗವಂತನ ನಮಸ್ಕಾರವನ್ನು ಮಾಡೋದು, ಶಕ್ತಿನುಸಾರ ರುದ್ರಾಭಿಷೇಕವನ್ನು ಮಾಡೋದು, ಅಥವಾ ಬಡ ಮಕ್ಕಳಿಗೆ ಹಾಲನ್ನು ದಾನವಾಗಿ ಕೊಡತಕ್ಕಂಥದ್ದು, ಹಸುವಿಗೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಸೋಮವಾರದೊತ್ತು ತಿನ್ನಿಸ್ತಾ ಬನ್ನಿ. ಅಥವಾ ಯಾರು ಬಡವರಿರ್ತಾರೋ ಸೋಮವಾರದೊತ್ತು ಅಕ್ಕಿ ದಾನವನ್ನು ಕೊಡಿ. ಖಂಡಿತವಾಗಿ ಸ್ವಲ್ಪ ಸಮಸ್ಯೆಯಿಂದ ಹೊರಗಡೆ ಬರುತ್ತೀರಾ ಅಂಥೇಳಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ.
ಪ್ರತಿಯೊಂದು ಜ್ಯೋತಿಷ್ಯ ಹಾಗೂ ಜೀವನಕ್ಕೆ ಒಂದು ಸನ್ಮಾರ್ಗದಲ್ಲಿ ನಡಿಬೇಕಪ್ಪ, ಸಮಸ್ಯೆಗಳು ಬಂದರೂ ಕೂಡ ಎದುರಿಸುವ ಶಕ್ತಿ ಏನಾರ ಬೇಕು ಅಂತಿದ್ರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೀವನವನ್ನು ಹೇಗೆ ಸಾಗಿಸಬೇಕು, ಪ್ರಮುಖವಾಗಿ ಭಗವಂತ ಸಮಸ್ಯೆ ಕೊಟ್ಟಾಗ ಧೈರ್ಯವಾಗಿ ಹೇಗೆ ಅದನ್ನು ನಿವಾರಣೆ ಮಾಡಿಕೊಂಡು ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡಿಕೊಂಡು ಹೋಗೋಕ್ಕೆ ಎಲ್ಲ ರೀತಿಯ ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ಕೊಡ್ತೇವೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.